ಕ್ವಿಕ್ಕಾಗಿ ಎಗ್ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ. ಮನೆಯಲ್ಲೇ ಇರುವಂಥ ಪಲಾವ್ ಐಟಮ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅಂಗಡಿ ಒಳಗೆ ಪಲಾವ್ ಪ್ಯಾಕೆಟ್ ಸಿಗುತ್ತೆ, ಅದು ತೊಗೊಬನ್ನಿ. ಇವಾಗ 5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ಮೊಟ್ಟೆ ಬೇಯಿಸ್ಕೊಳ್ಳಿ. ಖಾರದ ಪುಡಿ, ಗರಂ ಮಸಾಲೆ 2 ಸ್ಪೂನ್ ಹಾಕ್ಕೊಂಡು, ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ 3 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 5, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಟೊಮೊಟೊ. ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾಯ್ದಾದ್ಮೇಲೆ ಪಲಾವ್ ಐಟಮ್ ಹಾಕೊಳ್ಳಿ. ಇವಾಗ ಈರುಳ್ಳಿ ಹಾಕೋತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಾದ್ಮೇಲೆ ಪುದೀನ ಹಾಕೋತಾಯಿದ್ದೀನಿ. ಇವಾಗ 2 ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚಿಟ್ಟಿರೋ ಟೊಮೊಟೊ ಹಾಕ್ತಾಯಿದ್ದೀನಿ, ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಅರಿಶಿನದ ಪುಡಿ ಹಾಕೋತಾಯಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡು, ಖಾರದ ಪುಡಿ, ಗರಂ ಮಸಾಲ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಒಂದು 2 ನಿಮಿಷ ಸಣ್ಣ ಉರಿ ಮಾಡಿ ಬಿಟ್ಬಿಡಿ. ಇದಕ್ಕೆ ಒಂದು 3 ಮೊಟ್ಟೆನ ಒಡೆದು ಹಾಕೋತಾಯಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕೈ ಆಡಿಸ್ದಲೇ ಹಾಗೆ ಬೇಯಿಸ್ರಿ. ಮೊದಲೇ ಬೇಯಿಸಿಟ್ಟಿರೋ ಮೊಟ್ಟೆನ ಈ ಥರ ಸ್ಪೂನ್ ತಗೊಂಡು ಹೋಲ್ಸ್ ಮಾಡ್ಕೊಳ್ರಿ. ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಒಡೆದಿರೋ ಮೊಟ್ಟೆ ಈ ಥರ ಬೆಂದಾದ್ಮೇಲೆ ಬೇಯಿಸಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡ್ರಿ. ಮುಂಚೆನೇ ಅಕ್ಕಿ ತೊಳೆದಿಕ್ಕಿದೆ, ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಡಿ. ಈಗ ಇಷ್ಟು 3/4 ಭಾಗ ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ತುಪ್ಪ ಹಾಕಿ, ಪ್ಲೇಟ್ ಮುಚ್ಚಿ ಸ್ವಲ್ಪ ತೂಕ ಆಗಿರೋ ವಸ್ತುನ ಏನಾದರೂ ಅದ್ರ ಮೇಲೆ ಇಟ್ಬಿಟ್ಟು ದಮ್ ಕಟ್ಟಿ ಸ್ವಲ್ಪ ಹೊತ್ತು. ಈಗ ಕ್ವಿಕ್ ಎಗ್ ಬಿರಿಯಾನಿ ರೆಡಿಯಾಗಿದೆ. ಬೇಗ ಮಾಡುವಂಥ ಅಡುಗೆಯಲ್ಲಿ ಇದು ಒಂದು. ನೀವು ಒಂದ್ಸಲ ಟ್ರೈ ಮಾಡಿ.